ಪವಿ ಜೈಲಿಂದ ಬರ್ತಿದ್ದಂತೆ ಮಾಜಿ ಪತಿ ನಾಪತ್ತೆ. ನಾನಿನ್ನು ಅವಳನ್ನ ಪ್ರೀತಿಸುತ್ತೇನೆ, ಹರಕೆ ಕಟ್ಟಿದ್ದೇನೆ. ಪವಿತ್ರ ಗಂಡನ ಸಾವಿನ ವದಂತಿ ನಿಜವಾ? ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಪ್ರೀತಿಸಿ ಮದುವೆಯಾದವರು. ಇವರಿಗೆ ಹೆಣ್ಣು ಮಗು ಕೂಡ ಇದೆ. ಅದ್ಯಾಕೋ ಕೆಲವು ಕಾರಣಗಳಿಂದ ಪವಿತ್ರ ಗಂಡನಿಂದ ವಿಚ್ಛೇದನವನ್ನ ಪಡೆದ್ರು. ಪವಿತ್ರ ಕೆಲವು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಅದಾದ ನಂತರ ಯಾರ ಸಹವಾಸವೂ ಬೇಡಪ್ಪ ಬೇಡ ಎಂದು ಪವಿತ್ರ ತಮ್ಮ ಪಾಟಿಗೆ ತಾವು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗ ಪವಿತ್ರ ಗೌಡ ಪತಿ ಮೂಲತಃ ಉತ್ತರ ಪ್ರದೇಶದವರಾಗಿದ್ದು, ಪವಿತ್ರ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಸುದ್ದಿಯಲ್ಲಿದ್ರು. ಎಸ್, ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪವಿತ್ರ ಗೌಡ ಕೆಲವು ತಿಂಗಳು ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ರು. ಆ ಸಮಯದಲ್ಲಿ ಪವಿತ್ರ ಗೌಡ ಪತಿ ಸಂಜಯ್ ಸಿಂಗ್ ಕೆಲವು ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಪವಿತ್ರ ಮಾಜಿ ಪತಿ ಮಾತನಾಡಿದ್ದಾರೆ. ಪವಿತ್ರ ಹೇಗೆ ಪರಿಚಯ ಆದ್ರು, ಹೇಗೆ ಭೇಟಿಯಾಯಿತು, ಭೇಟಿ ಹೇಗೆ ಪ್ರೀತಿಯಾಯಿತು, ಪವಿತ್ರ ಜೈಲಿಗೆ ಹೋದಾಗ ಇಲ್ಲಿ ಮಾಜಿ ಪತಿಯ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಮಾತನಾಡಿದ್ದಾರೆ. ಅವಳು ಅರೆಸ್ಟ್ ಅಂತ ಸುದ್ದಿ ಬಂದಾಗ ನನ್ನ ತಲೆ ಮೇಲೆ ದೊಡ್ಡ ಕಲ್ಲು ಬಂದು ಬಿದ್ದ ರೀತಿ ಆಯ್ತು ಎಂದು ಹೇಳಿದ್ರು. ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ, ಎಲ್ಲಿದ್ರೂ ಚೆನ್ನಾಗಿರ್ಬೇಕು, ಮತ್ತೇನಿಲ್ಲ ಎಂದಿದ್ರು. ಪವಿತ್ರ ಸಂಜಯ್ ಸಿಂಗ್ ಲವ್ ಸ್ಟೋರಿಯನ್ನ ಕೂಡ ಹೇಳ್ಕೊಂಡಿದ್ರು. ಅಂದಹಾಗೆ ಪವಿತ್ರ ಜೈಲಿನಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಮಗಳು ಖುಷಿ ಗೌಡ ತಂದೆ ಸಂಜಯ್ ಸಿಂಗ್ಗೆ ಭಯಪಡಬೇಡಿ ಎಂದು ಧೈರ್ಯ ತುಂಬಿದ್ರಂತೆ. ಈ ವಿಚಾರವನ್ನ ಕೂಡ ಸಂದರ್ಶನದಲ್ಲಿ ಮಾತನಾಡಿದ್ರು. ನನ್ನ ಮಗಳು ನನ್ನ ರೀತಿಯೇ ಬಹಳ ಧೈರ್ಯವಂತೆ ಎಂದು ಹೇಳ್ಕೊಂಡಿದ್ದಾರೆ. ಈಗಲೂ ನನ್ನನ್ನ ಅವಳು ಪಪ್ಪ ಅಂತ ಕರೀತಾಳೆ ಎಂದು ಹೇಳಿದ್ರು. ಪವಿತ್ರ ಗೌಡ ಗಂಡ ಸಂಜಯ್ ಸಿಂಗ್ ಎಲ್ಲೇ ಹೋದ್ರು ಎಂಬುದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಗೌಡ್ತಿಯವರು ಡಿ ಬಾಸ್ ಜೊತೆಗೆ ಆತ್ಮೀಯತೆಯನ್ನ ಬೆಳೆಸಿಕೊಳ್ಳುವ ಮೊದಲು ಮದುವೆಯಾಗಿದ್ರು. ಆದರೆ ಪವಿತ್ರ ಗೌಡ ತಮ್ಮ ಮೊದಲನೇ ಗಂಡನ ಜೊತೆಗೆ ಜೀವನವನ್ನ ಮಾಡಲಿಕ್ಕೆ, ಸಂಸಾರ ನಡೆಸಲಿಕ್ಕೆ ಆಗಲಿಲ್ಲ. ಈ ಕಾರಣಕ್ಕೆ ದೂರ ಆಗಿದ್ರು, ಡಿವೋರ್ಸ್ ಪಡೆದಿದ್ರು. ಹೀಗೆ ಪವಿತ್ರ ಗೌಡ ತಮ್ಮ ಮೊದಲ ಗಂಡ ಸಂಜಯ್ ಸಿಂಗ್ ಅವರಿಂದ ದೂರ ಆದ ನಂತರ ಒಂಟಿಯಾಗಿ ಜೀವನ ಕಳೀತಾ ಇದ್ರು. ಆದ್ರೆ ಆನಂತರ 2014ರ ಸಮಯದಲ್ಲಿ ಪವಿತ್ರ ಮತ್ತು ಡಿ ಬಾಸ್ ಆತ್ಮೀಯ ಗೆಳೆತನವನ್ನ ಬೆಳೆಸಿಕೊಂಡಿದ್ರು. ಹೀಗಿದ್ದಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಮತ್ತು ನಟ ದರ್ಶನ್ ತೂಗುದೀಪ್ ಜೈಲಿಗೆ ಹೋದ ಸಮಯದಲ್ಲಿಯೇ ಸಂಜಯ್ ಸಿಂಗ್ ದಿಢೀರ್ ಟಿವಿ ಚಾನೆಲ್ಗಳಲ್ಲಿ ಪ್ರತ್ಯಕ್ಷವಾಗ್ತಾರೆ. ಅಲ್ಲಿ ಈ ಕುರಿತು ಒಂದಷ್ಟು ಮಾತನಾಡ್ತಾರೆ, ಚರ್ಚೆ ಮಾಡ್ತಾರೆ. ಆದ್ರೆ ಇದೀಗ ಮತ್ತೆ ನಾಪತ್ತೆಯಾಗಿದ್ದಾರೆ. ಹೀಗೆ ಪವಿತ್ರ ಗೌಡ ಗಂಡ ಟಿವಿ ಚಾನೆಲ್ಗಳಲ್ಲಿ ಕಾಣಿಸಿಕೊಂಡ ನಂತರ ದಿಢೀರ್ ನಾಪತ್ತೆಯಾಗಿರುವುದು ಭಾರೀ ಆತಂಕ ಮತ್ತು ಕುತೂಹಲ ಮೂಡಿಸಿದೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಮೂಲತಃ ಉತ್ತರ ಭಾರತದವರು. ಪವಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರು ಸಾಕಷ್ಟು ಮಾತನಾಡಿದ್ರು. ಯಾವ ಪ್ರೇಮ ವಿಚಾರದ ಬಗ್ಗೆ, ಡಿವೋರ್ಸ್ ಬಗ್ಗೆ, ಮಗಳ ಬಗ್ಗೆ, ಹೀಗೆ ಅವರಿಬ್ಬರ ಎಲ್ಲಾ ವಿಚಾರಗಳನ್ನ ಮಾತನಾಡಿದ್ರು. ನಾನು ಪವಿತ್ರ ಜೈಲಿನಿಂದ ಬೇಗ ಬರಲಿ ಎಂದು ದೇವರ ಬಳಿ ಹರಕೆಯನ್ನ ಕಟ್ಕೊಳ್ತೀನಿ ಎಂದು ಕೂಡ ಹೇಳಿದ್ರು. ಆದ್ರೆ ಪವಿತ್ರ ಜೈಲಿನಿಂದ ಬಂದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಮಾಜಿ ಪತಿ ಸಂಜಯ್ ಸಿಂಗ್ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇರುವುದು ಸಂಜಯ್ ಸಿಂಗ್ ನಾಪತ್ತೆಯಾದರಾ ಎನ್ನುವ ಪ್ರಶ್ನೆ ಆರಂಭವಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.